ನಾನು ಯೂಟ್ಯೂಬ್ನಲ್ಲಿ ಎಪಿಕೆಎಸ್ ಕಂಪನಿಯ ಜಾಹೀರಾತನ್ನು ನೋಡಿದಾಗ ಅವರು ತಮ್ಮ ಸಾವಯವ ಗೊಬ್ಬರವನ್ನು ಸಿಂಪಡಿಸುವುದರಿಂದ ಅತ್ಯುತ್ತಮ ಫಲಿತಾಂಶ ಸಿಗುತ್ತದೆ ಎಂದು ಹೇಳಿಕೊಂಡರು. ಆರಂಭದಲ್ಲಿ ನಾನು ಅಭಿಮಾನ್ ಎಂಬ ಗೊಬ್ಬರವನ್ನು ಬಳಸಿದೆ. ನಾನು 1 ಲೀಟರ್ ಅಭಿಮಾನ್ ಅನ್ನು 200 ಲೀಟರ್ ನೀರಿನೊಂದಿಗೆ ಬೆರೆಸಿ ಸಸ್ಯಗಳಿಗೆ ಹಾಕಿದೆ. ತರುವಾಯ ನಾನು FL77 ಎಂಬ ಉತ್ಪನ್ನವನ್ನು ಬಳಸಿದೆ. ನಾನು ಇದನ್ನು ಸಿಂಪಡಿಸುವ ವಿಧಾನವನ್ನು ಬಳಸಿ ಅನ್ವಯಿಸಿದೆ. ಈಗ ಅಭಿಮಾನ್ ಮತ್ತು FL77 ನವೆಂಬರ್ ಪರಿಣಾಮಗಳನ್ನು ಗಮನಿಸಿದಾಗ ಮಾರಿಗೋಲ್ಡ್ ಸಸ್ಯಗಳು ಅಸಾಧಾರಣವಾಗಿ ಚೆನ್ನಾಗಿ ಬೆಳೆದಿವೆ ಎಂದು ನಾನು ನೋಡಬಹುದು. ಉತ್ಪಾದಿಸಿದ ಹೂವುಗಳು ದೊಡ್ಡದಾಗಿರುತ್ತವೆ ಮತ್ತು ಉತ್ತಮ ಗುಣಮಟ್ಟದ್ದಾಗಿರುತ್ತವೆ ಮತ್ತು ಒಟ್ಟಾರೆ ಇಳುವರಿ ಗಣನೀಯವಾಗಿದೆ. ನಮಸ್ಕಾರಗಳು, ನನ್ನ ಹೆಸರು ಮುರುಗನ್. ನಾನು ಮಧುರೈ ಜಿಲ್ಲೆಯ ವಾಡಿಪಟ್ಟಿ ತಾಲ್ಲೂಕಿನ ಅಲಂಗಲ್ ಒಕ್ಕೂಟದೊಳಗಿನ ಸತ್ಯಾರ್ ಅಣೆಕಟ್ಟಿನ ಬಳಿ ಇರುವ 3 ರಿಂದ 4 ಎಕರೆ ಭೂಮಿಯಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಪ್ರಸ್ತುತ ನಾನು ಮಾರಿಗೋಲ್ಡ್ಗಳನ್ನು ಬೆಳೆಸುತ್ತಿದ್ದೇನೆ. ಯೂಟ್ಯೂಬ್ನಲ್ಲಿ ಎಪಿಕೆಎಸ್ ಕಂಪನಿಯ ಜಾಹೀರಾತನ್ನು ನಾನು ನೋಡಿದಾಗ ಅವರು ತಮ್ಮ ಸಾವಯವ ಗೊಬ್ಬರವನ್ನು ಸಿಂಪಡಿಸುವುದರಿಂದ ಅತ್ಯುತ್ತಮ ಫಲಿತಾಂಶಗಳು ದೊರೆಯುತ್ತವೆ ಎಂದು ಪ್ರತಿಪಾದಿಸಿದರು. ಇದನ್ನು ನಾನೇ ಪರೀಕ್ಷಿಸುವ ಆಲೋಚನೆಯಿಂದ ಆಕರ್ಷಿತನಾಗಿ ನಾನು ಉತ್ಪನ್ನಕ್ಕಾಗಿ ಆರ್ಡರ್ ಮಾಡಿದೆ. ಅದನ್ನು ಅಂಚೆ ಸೇವೆಯ ಮೂಲಕ ನನಗೆ ತಲುಪಿಸಲಾಯಿತು. ಮೊದಲು ನಾನು ಅಭಿಮಾನ್ ಎಂಬ ಗೊಬ್ಬರವನ್ನು ಬಳಸಿದೆ. ನಾನು 1 ಲೀಟರ್ ಅಭಿಮಾನ್ ಅನ್ನು 200 ಲೀಟರ್ ನೀರಿನೊಂದಿಗೆ ಬೆರೆಸಿ ಸಸ್ಯಗಳಿಗೆ ಹಾಕಿದೆ. ಸುಮಾರು 50 ಸೆಂಟ್ಸ್ ಭೂಮಿಯನ್ನು ಆವರಿಸಲು ಸರಿಸುಮಾರು 3 ಲೀಟರ್ ಈ ಮಿಶ್ರಣವು ಸಾಕಾಗಿತ್ತು. ಈ ಅನ್ವಯಕ್ಕೆ ತಗುಲಿದ ವೆಚ್ಚ ಕೇವಲ 1500 ರೂಪಾಯಿ ಆಗಿತ್ತು. ತರುವಾಯ ನಾನು FL77 ಎಂದು ಕರೆಯಲ್ಪಡುವ ಉತ್ಪನ್ನವನ್ನು ಬಳಸಿದೆ. ನಾನು ಇದನ್ನು ಸಿಂಪಡಿಸುವ ತಂತ್ರವನ್ನು ಬಳಸಿ ಹಾಕಿದೆ. ಇದರ ಪರಿಣಾಮವಾಗಿ ಹೂವುಗಳು ಗಾತ್ರದಲ್ಲಿ ದೊಡ್ಡದಾಗಿ ಬೆಳೆಯುತ್ತವೆ ಮತ್ತು ಗುಣಮಟ್ಟದಲ್ಲಿ ಗಮನಾರ್ಹವಾಗಿ ಸುಧಾರಿಸುತ್ತವೆ. ಪರಿಣಾಮವಾಗಿ ನಾನು ಪ್ರತಿ ವಾರಕ್ಕೊಮ್ಮೆ ಈ ದ್ರಾವಣವನ್ನು ಸ್ಥಿರವಾಗಿ ಸಿಂಪಡಿಸುವುದನ್ನು ಮುಂದುವರೆಸಿದೆ. ಈ ಉತ್ಪನ್ನವನ್ನು ಮಾತ್ರ ಬಳಸುವುದು ಸಾಕು ಎಂದು ನನಗೆ ತೋರಿತು. ಇದು ಸಾಂಪ್ರದಾಯಿಕ ರಸಗೊಬ್ಬರಗಳಿಗೆ ಪರಿಣಾಮಕಾರಿ ಪರ್ಯಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಸಸಿಗಳಿಗೆ ಸಂಬಂಧಿಸಿದಂತೆ ಮಾರಿಗೋಲ್ಡ್ ಸಸಿಗಳ ಬೆಲೆ ಸಾಮಾನ್ಯವಾಗಿ 1 ರೂಪಾಯಿ ಮತ್ತು 60 ಪೈಸಾರಿಂದ 2 ರೂಪಾಯಿರವರೆಗೆ ಇರುತ್ತದೆ. ನಾನು ವಿಷ್ಣು ಹಳದಿ ಚೆಂಡು ಎಂಬ ತಳಿಯನ್ನು ಹೊಸೂರಿನಿಂದ ಸಸಿಗೆ 1 ರೂಪಾಯಿ ಮತ್ತು 80 ಪೈಸಾ ಬೆಲೆಗೆ ಖರೀದಿಸಿದೆ. ಈ ಚೆಂಡು ಹೂಗಳು 45 ರಿಂದ 50 ದಿನಗಳಲ್ಲಿ ಅರಳಲು ಪ್ರಾರಂಭಿಸುತ್ತವೆ. ಸಂಪೂರ್ಣ ಸುಗ್ಗಿಯ ಚಕ್ರವು ಒಟ್ಟು 4 ತಿಂಗಳೊಳಗೆ ಪೂರ್ಣಗೊಳ್ಳುತ್ತದೆ. ನಿರ್ವಹಣೆ ಗಮನಾರ್ಹವಾಗಿ ಸರಳವಾಗಿದೆ. ನೀರು ಹಾಕುವುದು ಮತ್ತು ಸಸ್ಯ ಸಂರಕ್ಷಣಾ ಸ್ಪ್ರೇಗಳ ಅನ್ವಯ ಎರಡನ್ನೂ ಸುಲಭವಾಗಿ ನಿರ್ವಹಿಸಲಾಗುತ್ತಿತ್ತು. ಅಭಿಮಾನ್ ಮತ್ತು FL77 ಪ್ರಭೇದಗಳಿಂದ ಪ್ರಸ್ತುತ ಫಲಿತಾಂಶಗಳನ್ನು ಗಮನಿಸಿದಾಗ ಚೆಂಡು ಹೂಗಳು ಅತ್ಯುತ್ತಮ ಬೆಳವಣಿಗೆಯನ್ನು ಸಾಧಿಸಿವೆ ಎಂಬುದು ಸ್ಪಷ್ಟವಾಗಿದೆ. ಉತ್ಪಾದಿಸಿದ ಹೂವುಗಳು ದೊಡ್ಡದಾಗಿರುತ್ತವೆ ಮತ್ತು ಉತ್ತಮ ಗುಣಮಟ್ಟದ್ದಾಗಿರುತ್ತವೆ ಮತ್ತು ಒಟ್ಟಾರೆ ಇಳುವರಿ ಗಣನೀಯವಾಗಿದೆ. ಆದ್ದರಿಂದ ಈ ನೈಸರ್ಗಿಕ ಕೃಷಿ ವಿಧಾನವನ್ನು ಅಳವಡಿಸಿಕೊಳ್ಳುವುದರಿಂದ ಅತ್ಯುತ್ತಮ ಫಲಿತಾಂಶಗಳು ದೊರೆಯುತ್ತವೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ಈ ವಿಧಾನವನ್ನು ಸಹ ಪ್ರಯತ್ನಿಸಲು ಮತ್ತು ನಿಮ್ಮ ಸ್ವಂತ ಕೃಷಿ ಪ್ರಯತ್ನಗಳನ್ನು ಇನ್ನಷ್ಟು ಹೆಚ್ಚಿಸಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. ಕೃಷಿ ಅಭಿವೃದ್ಧಿ ಹೊಂದಲಿ. ಭತ್ತದ ತೆನೆ ಎಲ್ಲರೂ ಸಮೃದ್ಧಿಯಾಗಲಿ. ಧನ್ಯವಾದಗಳು.